ಹಲೋ ಸರ್. ಮೊದಲನೇ ಪ್ರಶ್ನೆ, ನಮ್ಮ ಕರ್ನಾಟಕದಲ್ಲಿ ದಸರಾನ ಡ್ಯಾಶ್ ಹಬ್ಬ ಅಂತ ಕರೀತಾರೆ. ಬೊಂಬೆಯ ಹಬ್ಬ. ಆಯುಧ ಪೂಜೆ ಅಂತಾರೆ, ವಿಜಯದಶಮಿ. ನಮ್ಮ ಆ್ಯಕ್ಚುಲಿ ದಸರಾ ಹಬ್ಬ ನಾಡ ಹಬ್ಬ ಅಂತ ಕರೀತಾರೆ. ದಸರಾ ಹಬ್ಬದ ಪ್ರಯುಕ್ತ ಎಲ್ಲರ ಮನೆಗಳಲ್ಲಿ ಏನನ್ನ ಕೂರಿಸ್ತಾರೆ? ಬೊಂಬೆಗಳನ್ನು ಕೊಡಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಗೊಂಬೆಗಳ ನಾಡು ಅಂತ ಅಂದ್ಬಿಟ್ಟು ಯಾವ ಊರು ಕರೀತಾರೆ? ಚನ್ನಪಟ್ಟಣ. ಚನ್ನಪಟ್ಟಣ. ಓಕೆ. ಚನ್ನಪಟ್ಟಣ ಗೊಂಬೆಗಳನ್ನ ಮೇಜರಾಗಿ ಜಾಸ್ತಿ ಯೂಸ್ ಮಾಡೋದು ಯಾವ ಮರದಿಂದ ಮಾಡ್ತಾರೆ? ಇದು ಕಾದು ನೋ ಐಡಿಯಾ. ಜಾಸ್ತಿ ಬಳಸೋ ಮರ ಅಂದರೆ ಸರ್ ತೆಂಗಿನ ಮರದಲ್ಲಿ ನಾನು ಜಾಸ್ತಿ ನೋಡಿದ್ದೀನಿ ಸರ್ ಅಲ್ಲಿ. ಆಲೆ ಮರ. ರೈಟ್ ಆನ್ಸರ್. ಚನ್ನಪಟ್ಟಣದ ಗೊಂಬೆಗಳು ಎಲ್ಲಿಂದ ಶುರುವಾಯಿತು? ಅದ್ರ ಮೂಲ ಏನು? ಇಲ್ಲ ಮೇಡಮ್, ಅಷ್ಟಾಗೆ ಐಡಿಯಾ ಇಲ್ಲ. ಅದ್ರ ಬಗ್ಗೆ ಅಷ್ಟು ಇಲ್ಲ, ಮಾಹಿತಿ ಇಲ್ಲ. ನಮ್ಮದು ಮಿಸ್ಟರ್ ಸೂರಪ್ಪ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಕಂಪ್ಲೀಟ್ ಚನ್ನಪಟ್ಟಣ ಗೊಂಬೆಗಳು ಹೇಗೆ ಬಂತು, ಎಲ್ಲಿಂದ ಸೃಷ್ಟಿಯಾಯಿತು ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಖಂಡಿತ ನೋಡಬೇಕು ನೀವು ಯೂಟ್ಯೂಬ್ ಚಾನಲಲ್ಲಿ. ಬೊಂಬೆ ಚನ್ನಪಟ್ಟಣ ಬೊಂಬೆ, ನಮ್ಮ ಕಲೆ ನಮ್ಮ ಹೆಮ್ಮೆ. ನಮ್ಮ ಕಲೆ ನಮ್ಮ ಹೆಮ್ಮೆ. ಜೈ ಕರ್ನಾಟಕ. ಪಟ್ಟಣ ಬೊಂಬೆ.